ಹಲೋ, ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತು ನಾವು ಶಿವಯೋಗಿ ಒಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ 21ರಿಂದ 30 ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳೆಷ್ಟು? ಆಪ್ಷನ್ ಏನು ಕೊಟ್ಟಿದ್ದಾರೆ? 1 3, ಆಪ್ಷನ್ 2 4, ಆಪ್ಷನ್ 3 5, ಆಪ್ಷನ್ 4 6. 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, ಆಮೇಲೆ 5, ಆಮೇಲೆ 7. ಏನು ಹೇಳಿದ್ದಾರೆ ಅವರು? 1ರಿಂದ 10ರವರೆಗಿನ ಅಂತ ಹೇಳಿದ್ದಾರೆ. ಸೊ ಎಷ್ಟು? 1 2 3 4. 1ರಿಂದ 10ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? 4 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಸೊ ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ 2 ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ 22, 90ರಿಂದ 110ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳಾವವು? 90ರಿಂದ 110ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವತ್ತೆ ಕ್ವಶನ್ ಕೇಳಿದ್ದಾರೆ. 90 ಯಾವ್ಯಾವು? 97, ನೆಕ್ಸ್ಟ್ ಅದಾದಮೇಲೆ 101, ಅದಾದಮೇಲೆ 103, ನೆಕ್ಸ್ಟ್ ಅದಾದಮೇಲೆ 107, ಅದಾದಮೇಲೆ 109. ಎಷ್ಟಿದ್ದಾವೆ? 1 2 3 4 5 ಇದ್ದಾವೆ. ಯಾವ ಆಪ್ಷನಲ್ಲಿ ಇದ್ದಾವೆ? ಸೊ ಆಪ್ಷನ್ 2ರಲ್ಲಿ ಚೆಕ್ ಮಾಡಿ. 97 ಇದೆ, 101 ಇದೆ, 103 ಇದೆ, 107 ಇದೆ, ಆಮೇಲೆ 109. ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 23, ಮೊದಲ 4 ಬೆಸ ಸಂಖ್ಯೆಗಳ ಮೊತ್ತ. ಮೊದಲ 4 ಬೆಸ ಸಂಖ್ಯೆಗಳು ಯಾವುವು? 1 + 3 + 5 + 7. 1 3 4, 4 5 9, 9 7 ಎಷ್ಟಾಗುತ್ತೆ? 16. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 25ರಿಂದ 31ರವರೆಗಿರುವ ಸಮ ಸಂಖ್ಯೆಗಳೆಷ್ಟು? 25ರಿಂದ 31ರವರೆಗಿರುವ ಸಮ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ 26 1, ಅದಾದಮೇಲೆ 28 2, 30 3 ಸಮ ಸಂಖ್ಯೆಗಳು ಎಷ್ಟಿದ್ದಾವೆ? 3 ಸಮ ಸಂಖ್ಯೆಗಳು. ಯಾವ ಆಪ್ಷನಲ್ಲಿದೆ? ಆಪ್ಷನ್ 1 3 ಸಮ ಸಂಖ್ಯೆಗಳು. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 25, 2, 5, 11, ಆಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 23ರ ಸರಣಿಯ ಡ್ಯಾಶ್ ಜಾಗದಲ್ಲಿ ಬರುವ ಸಂಖ್ಯೆ. ಸೊ ಚೆಕ್ ಮಾಡಿ. 2 ಒಂದು ಪ್ರೈಮ್ ನಂಬರ್, 2 ಆದಮೇಲೆ 3 ಬರೆದಿಲ್ಲ ಅವರು. ನೆಕ್ಸ್ಟ್ 5 ಬರೆದಿದ್ದಾರೆ. 5 ಆದಮೇಲೆ 7 ಬರೆದಿಲ್ಲ. ನೆಕ್ಸ್ಟ್ 11 ಬರೆದಿದ್ದಾರೆ. ಈಗ ನಾವೇನು ಮಾಡಬೇಕು? 11 ಆದಮೇಲೆ 13 ಬರೀಬಾರ್ದು. ನೆಕ್ಸ್ಟ್ ಏನು ಬರೀಬೇಕು? 17 ಬರೆಯಬೇಕು. ನೆಕ್ಸ್ಟ್ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ 19 ಬಿಟ್ಟ 23 ಬರೆದಿದ್ದಾರೆ. ಸೊ ಇವೆಲ್ಲ ಏನು? ಪ್ರೈಮ್ ನಂಬರ್ಸ್. ಸೊ ಸರಿಯಾದ ಉತ್ತರ ಆಪ್ಷನ್ 2 17. ನೆಕ್ಸ್ಟ್ ಮುಂದಿನ ಪ್ರಶ್ನೆ 26, 4 6 8 9 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಲ್ಲಿ ಬಿಟ್ಟ 3 ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಸೊ 4 ಎಲ್ಲಿದೆ? 4 ಎಲ್ಲಿದೆ? 4 ಅದಾದಮೇಲೆ 5 ಬಿಟ್ಟಿದ್ದಾರೆ. ನೆಕ್ಸ್ಟ್ 6 ಬರೆದಿದ್ದಾರೆ. ನೆಕ್ಸ್ಟ್ 7 ಬಿಟ್ಟಿದ್ದಾರೆ. 8 9 ಬರೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವೇನು ಬರೀಬೇಕು? 10 10. ಅದಾದಮೇಲೆ 11 ಬಿಡಬೇಕು. ಯಾಕೆ ಬಿಡಬೇಕು? ಇದು ಪ್ರೈಮ್ ನಂಬರ್. ಅದಾದಮೇಲೆ ಯಾವ್ದು ಬರೀಬೇಕು? 12 ಬರೀಬೇಕು. ನೆಕ್ಸ್ಟ್ 13 ಬಿಡಬೇಕು, ಯಾಕಂದರೆ ಅದು ಪ್ರೈಮ್ ನಂಬರ್. ಅದಾದಮೇಲೆ ಯಾವ್ದು ಬರೀಬೇಕು?
14. ಸೊ 10, 12, 14 ಯಾವ ಆಪ್ಷನ್ನಲ್ಲಿದೆ? ಆಪ್ಷನ್ 4. ಆಪ್ಷನ್ 4 ಸರಿಯಾದ ಉತ್ತರ. 27 99, 95, ಡ್ಯಾಶ್ 87, 83 ಇಲ್ಲಿ ಡ್ಯಾಶ್ದಲ್ಲಿ ಬರುವ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ 99 ಮೈನಸ್ 95 ಎಷ್ಟು? 4. ಎಷ್ಟು ಗ್ಯಾಪ್ ಎಷ್ಟಿದೆ? ಇಲ್ಲಿ 4 ಇದೆ. ನೆಕ್ಸ್ಟ್ ಅದಾದಮೇಲೆ 83 ಮತ್ತು 87 ನಡುವೆ ಎಷ್ಟು ಗ್ಯಾಪ್ ಇದೆ? 4. ಹಾಗಾದರೆ ಇಲ್ಲಿ ಬರುವ ಸಂಖ್ಯೆ ಆಮೇಲೆ ಇದಕ್ಕೆ ಎಷ್ಟು ಗ್ಯಾಪ್ ಇರಬೇಕು? 4 ಗ್ಯಾಪ್ ಇರಬೇಕು. ಸೊ 87 ಪ್ಲಸ್ 4. 91 ಯಾವ ಆಪ್ಷನ್ನಲ್ಲಿದೆ? 91 ಆಪ್ಷನ್ 3ರಲ್ಲಿದೆ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 28. ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಇದಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. 91 ಕೊಟ್ಟಿದ್ದಾರೆ. 91 ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕಲ್ಲ? 91 ಯಾವ ಸಂಖ್ಯೆಯನ್ನು ಡಿವೈಡ್ ಆಗುತ್ತದೆ? 7 ಸಂಖ್ಯೆಯಿಂದ ಡಿವೈಡ್ ಆಗುತ್ತದೆ. ಸೊ ಒಂದ್ಸಲ ಚೆಕ್ ಮಾಡೋಣ. 91 7 7 ಅಂದರೆ 7. ನೆಕ್ಸ್ಟ್ 9ರಲ್ಲಿ 7 ಕಳೆದ್ರೆ ಎಷ್ಟು? 2. 7 3 21. ಸೊ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಅದಾದಮೇಲೆ 97 ಕೊಟ್ಟಿದ್ದಾರೆ. 97 ಅವಿಭಾಜ್ಯ ಸಂಖ್ಯೆನಾ? ಹೌದು, 97 ಅವಿಭಾಜ್ಯ ಸಂಖ್ಯೆ. 93 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ? 3ರಿಂದ ಭಾಗ ಹೋಗುತ್ತದೆ. 3 3 9. ನೆಕ್ಸ್ಟ್ 4 1 3. 93 ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ 87 ಅವಿಭಾಜ್ಯ ಸಂಖ್ಯೆನಾ? ಎದರಿಂದ ಭಾಗ ಹೋಗುತ್ತದೆ? 87 3ರಿಂದ ಚೆಕ್ ಮಾಡೋಣ. 3 2 6. ಎಷ್ಟು ಉಳಿತು? 2. ನೆಕ್ಸ್ಟ್ ಇದು 7. 3 9 27. ಸೊ ಇದು ಭಾಗ ಹೋಗುತ್ತದೆ. ಸೊ ಭಾಗ ಹೋಗುತ್ತದೆ ಅಂದರೆ ಏನು? ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಅವಿಭಾಜ್ಯ ಸಂಖ್ಯೆ ಯಾವುದು? 97 ಯಾವ ಸಂಖ್ಯೆಯಿಂದನೂ ಭಾಗ ಹೋಗುವುದಿಲ್ಲ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 15, 16, ಡ್ಯಾಶ್ 20, 21 ಈ ಸರಣಿ ಪೂರ್ಣಗೊಂಡಾಗ ಡ್ಯಾಶ್ದಲ್ಲಿ ಬರುವ ಸಂಖ್ಯೆ ಇವು ಅಂತ ಕ್ವಶನ್ ಕೇಳಿದ್ದಾರೆ. 15 ಎಲ್ಲಿದೆ? ನೆಕ್ಸ್ಟ್ 16, 17. ನೆಕ್ಸ್ಟ್ 17 ಬರೋದಿಲ್ಲ. ನೆಕ್ಸ್ಟು 18 ನೆಕ್ಸ್ಟ್ ಚೆಕ್ ಮಾಡೋಣ. ನೆಕ್ಸ್ಟ್ 18 ಬರಬೇಕು. ನೆಕ್ಸ್ಟ್ 18 ಇಲ್ಲಿ ಏನು ಎಷ್ಟು ಬರಬೇಕು? 18. ನೆಕ್ಸ್ಟ್ ಅದಾದಮೇಲೆ 19 ಬರೋದಿಲ್ಲ, ಯಾಕಂದರೆ ಅದು ಪ್ರೈಮ್ ನಂಬರ್. ಅದಾದಮೇಲೆ 20 ಕೊಟ್ಟಿದ್ದಾರೆ, 21 ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಸಂಖ್ಯೆ ಬರಬೇಕು? 18. ಯಾವ ಆಪ್ಷನ್ನಲ್ಲಿದೆ? ಆಪ್ಷನ್ ನಂಬರ್ 3. ಕೊನೆಯ ಪ್ರಶ್ನೆ 10, 14, 18, 22, ಡ್ಯಾಶ್ 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 ಸರಣಿ ಪೂರ್ಣಗೊಳಿಸಿದರೆ ಯಾವ್ದು ಬರುತ್ತದೆ ನಂಬರ್? ಸೊ 10 ಮತ್ತು 14ರ ಡಿಫ್ರೆನ್ಸ್ ಎಷ್ಟಿದೆ? 4. 18 ಮತ್ತು 14ರಲ್ಲಿ 4. ನೆಕ್ಸ್ಟ್ ಅದಾದಮೇಲೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಡಿಫ್ರೆನ್ಸ್ ಇದೆ. ಈ ನೆಕ್ಸ್ಟ್ ಮುಂದೆ ಬರೋ ಸಂಖ್ಯೆ ಸುದ 4 ಡಿಫ್ರೆನ್ಸ್ ಇರಬೇಕು. ಸೊ 22ಕ್ಕೆ 4 ಸೇರಿಸಿದರೆ 26. ಅದಾದಮೇಲೆ 26 ಬರೀಬೇಕಿಲ್ಲಿ. ನೆಕ್ಸ್ಟ್ 26. ಅದಾದಮೇಲೆ 4 ಕೂಡಿಸಿದರೆ 30. 34 ಕೂಡಿಸಿದರೆ 34. 26, 30 ಆಮೇಲೆ 34 ಯಾವ ಆಪ್ಷನಲ್ಲಿದೆ? ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು.